ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ಲ? ಮಸಾಲೆದಾರ್ ಶೇಂಗಾ ಮಾಡಿದ್ವಲ್ಲ, ಅದ್ರದ್ದು ಬ್ಯಾಟರ್ ಉಳ್ದಿತ್ರಿ. ಅಂದ್ರೆ ಕಲಸಿದ ಹಿಟ್ಟು ಇನ್ನೂ ಉಳ್ದಿತ್ರಿ. ಅದನ್ನೇನು ವೇಸ್ಟ್ ಮಾಡೋದು ಅಂಥೇಳಿ ಅದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟು ಸೇರಿಸಿ ಅದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆ ಸೇರಿಸಿ ಫ್ರೆಂಚ್ ಫ್ರೈಸ್ ಮಾಡ್ದಂಗೆ ಮಾಡಿದ್ವಿ ರೀ. ನಮ್ಮ ಜನನಿ ಅಂತೂ ಭಾಳ ಇಷ್ಟಪಟ್ಟು ತಿಂದ್ಲರಿ. ಏನೂ ಇಲ್ಲ, ಒಂದು ಸ್ವಲ್ಪ ಹಿಟ್ಟಿಗೆ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ, ಆಮೇಲೆ ಒಂದು ಸ್ವಲ್ಪ ಅರ್ಧ ನಿಂಬೆಹಣ್ಣು ಎಕ್ಸ್ಟ್ರಾ ಹಾಕಿ ಚೆಂದ ಕಲಿಸ್ಕೊಂಡು ನೀರು ಹಾಕಿ ಇನ್ನೊಂದು ಸರಿ ಕಲಿಸ್ಕೊಂಡು ಮನೇಲೇ ಉದ್ದಗೆ ತೆಳ್ಳಗೆ ಆಲೂಗಡ್ಡಿನ ಹೆಚ್ಕೊಂಡು ಅವನ್ನ ಎಣ್ಣೆ ಬಿಡ್ರಿ. ಏನಿಲ್ಲರಿ, ನಮ್ಮ ಲೋಕಲ್ ಫ್ರೆಂಚ್ ಫ್ರೈಸ್ ರೆಡಿ ಆಕ್ಯವ್ರಿ. ಅದನ್ನು ನಾವು ಸಾಸ್ ಜೊತೆಗಾದರೂ ತಿನ್ಬೋದು. ಸಣ್ಣ ಮಕ್ಕಳಾದ್ರೆ ಸಾಸ್ ಜೊತೆ ತಿಂತಾರ್ರಿ. ನಾವು ದೊಡ್ಡವರು ಅನ್ನ ಸಾಂಬಾರು ಜೊತೆಗೆ ತಿಂದ್ವಿ ರೀ. ಈ ಫ್ರೆಂಚ್ ಫ್ರೈಸ್ನ ನಮ್ಮ ಜನನಿ ಭಾಳ ಇಷ್ಟಪಟ್ಟು ತಿಂತಾಳ್ರಿ. ಮನ್ಯಾಗೂ ಮಾಡಿಸ್ಕೊಂಡು ತಿಂತಾಳೆ ನೋಡ್ರಿ. ಈ ಥರ ಎಣ್ಣೆ ಕರ್ದು ಡೀಪ್ ಫ್ರೈ ಮಾಡಿದ್ರೆ ನಮ್ಮ ಹೋಮ್ ಮೇಡ್ ಫ್ರೆಂಚ್ ಫ್ರೈಸ್ ರೆಡಿ ಆಕ್ಕವ್ರಿ. ನೀವು ಮನ್ಯಾಗ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.